ಮಾಂಕ್ ದ ಯಂಗ್ ಅನ್ನುವಂತಹ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಡಿಸ್ಕ್ರಿಪ್ಷನ್ ನಲ್ಲಿ ಹೇಳಿದ ಪ್ರಕಾರ ಈ ಸಿನಿಮಾ ಕನ್ನಡ ಮಾತ್ರ ಅಲ್ಲದೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ಕೂಡ ರಿಲೀಸ್ ಆಗ್ತಿದೆಯಂತೆ. ಅದು ಫೆಬ್ರವರಿ 28ಕ್ಕೆ. ಮಸ್ಜಿದ್ ಸೂರ್ಯ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ಸರೋವರ್, ಸೌಂದರ್ಯ ಗೌಡ ಸೇರಿದಂತೆ ಸಾಕಷ್ಟು ಕಲಾವಿದರ ದಂಡನ್ನ ನೀವು ಈ ಸಿನಿಮಾದಲ್ಲಿ ಕಾಣಬಹುದಾಗಿದೆ. ಬಹುತೇಕ ಕನ್ನಡದ ಪ್ರೇಕ್ಷಕರಿಗೆ ಇವರು ಹೊಸ ಮುಖಗಳು ಅಂತ ಹೇಳ್ಬೋದು. ಟ್ರೈಲರ್ ನೋಡಿ ಮೊದಲ ರಿಯಾಕ್ಷನ್ ಖಂಡಿತವಾಗ್ಲೂ ಒಂದು ಫ್ರೆಶ್, ವಿಭಿನ್ನ ಹಾಗೂ ವಿಚಿತ್ರವಾಗಿರುವಂತಹ ಕಂಟೆಂಟ್ ಅಂತ ಅನಿಸ್ತು. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ಭೂಮಿಗೆ ಬಂದೋಗುವಂತಹ ಆಪತ್ತಿನ ಬಗ್ಗೆ ಹಾಗೂ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋ ಇಂಟ್ರೆಸ್ಟಿಂಗ್ ಹಾಗೂ ರೋಚಕ ಕಥೆಯನ್ನ ಇಲ್ಲಿ ನಿರ್ದೇಶಕರು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಕಾಣಬಹುದು. ಇಷ್ಟೊಂದು ರೋಚಕ ಕಥೆಯ ನಡುವೆ ಒಂದು ಲವ್ ಸ್ಟೋರಿ ಕೂಡ ಕಾಣೋದಕ್ಕೆ ಸಿಗುತ್ತೆ. ಟ್ರೈಲರ್ ನೋಡಿದಾಗ ಅಷ್ಟೊಂದು ಕ್ಯಾರೆಕ್ಟರ್ ಗಳನ್ನ ಒಟ್ಟಿಗೆ ತೋರಿಸಿರೋದು ಸ್ವಲ್ಪ ಮಟ್ಟಿಗೆ ಆಡಿಯನ್ಸ್ ಗೆ ಕನ್ಫ್ಯೂಸಿಂಗ್ ಆಗಿ ಅನಿಸಬಹುದು. ಆದ್ರೆ ಏನೇ ಹೇಳಿ, ಇಂಥದೊಂದು ಸೈಂಟಿಫಿಕ್ ಅಂಶಗಳನ್ನ ಹೊಂದಿರುವಂತಹ ಕಥೆಯನ್ನ ನಮ್ಗಳಿಗೆ ಅರ್ಥ ಆಗೋ ಹಾಗೆ ಪರದೆ ಮೇಲೆ ಕಟ್ಕೊಡೋದಿದೆಯಲ್ಲ, ಅದು ಅಷ್ಟೊಂದು ಸುಲಭದ ಮಾತಲ್ಲ. ಆದ್ರೆ ತಂಡ ಹೊಸದಾಗಿದ್ರು ಕೂಡ ಈ ರೀತಿಯ ಯುನಿಕ್ ಪ್ರಯತ್ನಕ್ಕೆ ಕೈ ಹಾಕಿರೋದು ನಿಜಕ್ಕೂ ಕೂಡ ಮೆಚ್ಚಬೇಕಾಗಿರುವಂತಹ ವಿಚಾರ. ಈ ರೀತಿಯ ನೀಶಲ್ಲಿ ಬರುವಂತಹ ಕಂಟೆಂಟ್ ಗಳನ್ನ ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರು ಮುಟ್ಟೋದಕ್ಕೆ ಹೋಗೋದಿಲ್ಲ. ಯಾವ ರೀತಿ ಪ್ರೆಸೆಂಟ್ ಮಾಡಿದಾರೋ ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಒಂದು ಪ್ರಯತ್ನ ಆಗಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಟ್ರೈಲರ್ ನಲ್ಲಿ ಆಯಾಯ ಎಲಿಮೆಂಟ್ಸ್ ಗಳಿಗೆ, ಅಂದ್ರೆ ಬೇರೆ ಬೇರೆ ಗ್ರಹಗಳಿಗೆ ತಕ್ಕಂತೆ ಗ್ರಾಫಿಕ್ಸ್ ಅನ್ನ ಕೂಡ ಸಮಾಧಾನಕರವಾಗಿ ಮಾಡಿದ್ದಾರೆ. ಮೇಕಿಂಗ್ ಕ್ವಾಲಿಟಿ ಕೂಡ ಆವರೇಜ್ ಆಗಿದೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಈ ರೀತಿಯ ಫ್ಯೂಚರ್ ಕಾನ್ಸೆಪ್ಟ್ ಗಳು ನಿರ್ದೇಶಕರಿಗೆ ಯಾವ ರೀತಿಯಲ್ಲಿ ತಲೆಗೆ ಹೊಳೆಯುತ್ತೆ ಅಂತ. ಈ ಕಾನ್ಸೆಪ್ಟ್ ಜೊತೆಗೆ ಲವ್ ಸ್ಟೋರಿ ಕೂಡ ಮಿಕ್ಸ್ ಮಾಡಿ ಡೈರೆಕ್ಟರ್ ಮಾಂಕ್ ದ ಯಂಗ್ ಸಿನಿಮಾದ ಮೂಲಕ ತರ್ತಾ ಇದ್ದಾರೆ. ನೀವು ಟೈಟಲ್ ನೋಡಿದ್ರೆ ಟೈಟಲ್ ಕೂಡ ತುಂಬಾನೇ ವಿಚಿತ್ರವಾಗಿದೆ. ಇದಕ್ಕೆಲ್ಲ ಉತ್ತರ ಫೆಬ್ರವರಿ 28ಕ್ಕೆ ಥಿಯೇಟರ್ ನಲ್ಲಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು ಟ್ರೈಲರ್ ಗಳನ್ನ ನೋಡಿದಾಗ ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಬರುತ್ತೆ. ಆದ್ರೆ ಈ ಟ್ರೈಲರ್ ನ ನೋಡಿದ್ಮೇಲೆ ಕನ್ಫ್ಯೂಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳಬೇಕು. ಈ ಕನ್ಫ್ಯೂಷನ್ ಸರಿ ಹೋಗೋದು ಸಿನಿಮಾ ರಿಲೀಸ್ ಆದ್ಮೇಲೆ. ಫ್ಯಾಂಟಸಿ ಥ್ರಿಲ್ಲರ್ ಜಾನರ್ ಅಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ. ನಮ್ಮ ಕನ್ನಡದ ಪ್ರೇಕ್ಷಕರು ಹೊಸಬರ ಸಿನಿಮಾ ಲೈಟ್ ಆಗಿ ತಗೋಬಹುದು ಅಂತ ಟ್ರೈಲರ್ ನೋಡಿದಾಗ ಅನಿಸ್ಲಿಲ್ಲ. ಬಿಕಾಸ್ ಸಿನಿಮಾದಲ್ಲಿ ಏನೋ ಹೊಸತನ ಇದೆ ಹಾಗೂ ತೋರಿಸದೇ ಇರುವಂತಹ ಏನೋ ಹೊಸ ಅಂಶ ಕೂಡ ಇದೆ ಅಂತ ನನಗನ್ನಿಸ್ತು. ಟ್ರೈಲರ್ ಅಲ್ಲಿ ಸ್ವಾಮಿನಾಥನ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಿಡಿಸ್ತು. ಕ್ಯಾಮ್ರಾ ವರ್ಕ್ ಹಾಗೂ ಕಲರ್ ಪ್ಯಾಲೆಟ್ಸ್ ಗಳು ಸಿಚುವೇಶನ್ ಗೆ ಆಪ್ಟ್ ಆಗಿದೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ಆರ್ಡಿನರಿ ಆಗಿಲ್ಲ ಅಂತಂತೂ ಹೇಳಬಲ್ಲೆ. ಇನ್ನು ಸ್ಪೆಷಲ್ ಆಗಿ ಏನಿದೆ ಅನ್ನೋದನ್ನ ನಾವು ಫೆಬ್ರವರಿ 28ನೇ ತಾರೀಕು ಥಿಯೇಟರ್ಗೆ ಹೋಗಿ ನೋಡಬೇಕು. ಮಾಂಕ್ ದ ಯಂಗ್ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.